ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದು ಇಂಟ್ರೊಡಕ್ಷನ್ ವೀಡಿಯೋ ಕೊಟ್ಟಿರಲಿಲ್ಲ, ಸೊ ಕ್ಲಿಪ್ಪಿಂಗ್ನ ಇವಾಗ ತೊಗೊತಾ ಇದ್ದೀನಿ. ಆ್ಯಂಡ್ ಪಾಪುಗೆ ನೆನ್ನೆ ಸೈಕಲ್ ತೊಗೊಂಬಂದ್ವಿ, ಫಸ್ಟ್ ಸೈಕಲ್ ನಮ್ಮ ಪದ್ದದು. ಅದಕ್ಕೆ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಟ್ಯಾಚ್ ಮಾಡ್ತೀನಿ ವೀಡಿಯೋದಲ್ಲಿ. ಸೊ ವೀಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ನೋಡಿ, ಓಕೆನಾ? ಸೊ ಎಷ್ಟು ಖುಷಿ ಆದ್ಲು ಗೊತ್ತಾ ಅವಳು ಸೈಕಲ್ ತೊಗೊಂಬಂದಿದ್ದು. ಆ್ಯಂಡ್ ಹೇಗಿತ್ತು ಅವಳದು ಸೈಕಲ್ ಪೂಜೆ ಎಲ್ಲ ಮಾಡಿದ್ದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ವೀಡಿಯೋನ ನೋಡಿ ಬನ್ನಿ, ಕಂಟಿನ್ಯೂ ಮಾಡೋಣ. ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ಬೆಳಗ್ಗೆ ಪೂಜೆ ಮಾಡಿದಾಗ ವ್ಲಾಗ್ನಲ್ಲಿ ಆ್ಯಡ್ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ತೊಗೊಂಡಿದ್ದು, ಬೆಳಗ್ಗೆ ಪೂಜೆ ಮಾಡಿದ್ದು. ಆ್ಯಂಡ್ ಸಂಜೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಂತ ಕೊಡ್ತಾರೆ. ಅದಕ್ಕೆ ನಾನು 3 ವರ್ಷ ಅಂತಂದೆ. ನಾನು ಅದಕ್ಕೆ 3 ವರ್ಷ ಅಂದ್ರೆ ಏನ್ರಿ ಆರಾಮ ಅನ್ಸ್ತಾರೆ. ಇಲ್ಲ 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 ಅವಳದು ದುಡ್ಡು ಅವಳಿಗೆ ಇಲ್ಲಿ ಫಸ್ಟ್ ಯಾರು ಹಿಡಿಸಂಗಿಲ್ಲ. ಪೂಜೆ ಮಾಡಕ್ಕೆ ನಮ್ಮ ಮನೆಗೆ ಇದನ್ನ ಪೂಜೆ ಮಾಡ್ತಾರೆ. ಅವಾಗ ಹೊಸ ಸಾಮಾನು ಏನಾದ್ರು ತಗೊಂಡ್ರೆ ಹಿಂಗೆ ನೋಡೋದಕ್ಕೆ ಅಲ್ಲೆಲ್ಲ ಬಟನ್ ಇಲ್ಲಿ. ಸೊ ಅವಳಿಗೆ ತುಂಬ ಖುಷಿಯಾಗ್ಬಿಡ್ತು ಸೈಕಲ್ ನೋಡಿ. ಆ್ಯಂಡ್ ಅವಳದ್ದು ಆ್ಯಕ್ಚುಲಿ ವಾಕರು ಇರಲಿಲ್ಲ. ವಾಕರು ಅವಳು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಲಿ ಆಮೇಲೆ ತಂದ್ರಾಯ್ತು ಅಂದ್ಕೊಂಡ್ವಿ. ಅಷ್ಟರಲ್ಲೇ ಮತ್ತೆ ನಮ್ಮ ಅಕ್ಕನ ಮಕ್ಕಳದ್ದೇ ಇತ್ತು, ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ಲು. ಯಾಕಂದರೆ ಅಷ್ಟು ಯೂಸ್ ಆಗೋಲ್ಲ ವಾಕರು ಮಕ್ಕಳಿಗೆಲ್ಲ, ಯಾಕಂದರೆ ಓಡಾಡೋದು ಕಲ್ತ ಮೇಲೆ ಸ್ವಲ್ಪ ಹಾಕ್ತೀವಿ ಅದರಲ್ಲಿ ಅಷ್ಟೇ. ಆ್ಯಂಡ್ ಅವಳು ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ. ಇವಾಗಾದರೂ ಸ್ವಲ್ಪ ಯೂಸ್ ಮಾಡ್ತಾ ಇದ್ದಾಳೆ ವಾಕರ್ನ. ಇವಾಗ ಫುಲ್ಲಿ ಓಡಾಡ್ತಿದ್ದಾಳಲ್ಲ, ಇವಾಗ ನಾವೂ ಹಾಕ್ತೀವಿ ಅದರಲ್ಲಿ. ಮುಂಚೆ ಎಲ್ಲ ಹಾಕ್ತಿರ್ಲಿಲ್ಲ ವಾಕರಲ್ಲಿ. ಸ್ವಲ್ಪ ಅವಳಾಗಿಯೇ ಫಸ್ಟ್ ಕಲೀಲಿ ಓಡಾಡೋದನ್ನು, ಆಮೇಲೆ ಹಾಕಿದ್ರಾಯ್ತು ಅಂದ್ಕೊಂಡಿದ್ವಿ. ಅದಕ್ಕೆ ತಂದಿರಲಿಲ್ಲ. ಬಟ್ ಸೈಕಲ್ ಕೂಡ ಇತ್ತು ಮನೇಲಿ, ಅಲ್ಲಿ ಊರಲ್ಲಿತ್ತು. ನಾವು ಇಲ್ಲಿ ಇರ್ತೀವಿ, ಬಳ್ಳಾರಿಯಲ್ಲೂ ಇರ್ತೀವಿ, ಹರಿಹರಕ್ಕೂ ಹೋಗ್ತೀವಲ್ಲ, ಅಲ್ಲಿದೇ ಇರಲಿ ಆಟ ಆಡೋಕ್ಕೆ. ಅಲ್ಲಿ ಹೋದಾಗ ಅವಳಿಗೆ ಇಲ್ಲಿ ಆಟ ಆಡೋಕ್ಕೆ ಅಂತ ಇಲ್ಲಿದಿರಲಿ ಅಂತ ಹೊಸದೇ ತೊಗೊಂಬಂದ್ವಿ. ಆ್ಯಂಡ್ ಪಿಂಕ್ ಕಲರ್ ಬಂದಿದ್ದಾರೆ, ವಿಕ್ಕಿಯವರೇ ತೊಗೊಂಬಂದರು. ಆ್ಯಕ್ಚುಲಿ ಸಂಡೇ ನೆನ್ನೆ ಬ್ಲಾಗಲ್ಲಿ ನೀವು ನೋಡಿರ್ತೀರಲ್ಲ, ನಾನು ತೊಗೊಂಬರೋಕ್ಕೆ ಅಂತಲೇ ಹೋದ್ವಿ. ಬಟ್ ಶಾಪ್ಸ್ ಅಷ್ಟು ಓಪನ್ ಇರಲಿಲ್ಲ ಸಂಡೇ ಆಗಿರೋದ್ರಿಂದ. ಅದಕ್ಕೆ 1-2 ಶಾಪಲ್ಲಿ ಹಂಗೆ ನೋಡಿಕೊಂಡು ವಾಪಸ್ ಮನೆಗೆ ಬಂದಿದ್ವಿ. ಇವತ್ತು ಅವರೇ ಆಫೀಸಿಂದ ಬರುವಾಗ ತೊಗೊಂಬಂದರು. ಆ್ಯಂಡ್ ಖುಷಿಯಾಗಿದ್ದಾಳೆ, ಅವಳಿಗೆ ಇಷ್ಟ ಆಯಿತು. ಅದರಲ್ಲಿ ಸಾಂಗ್ ಎಲ್ಲ ಪ್ಲೇ ಆಗುತ್ತಲ್ಲ, ಅದು ಏನೋ ಅವಳಿಗೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಪೂಜೆ ಮಾಡ್ತಾಯಿದ್ವಿ, ಅವಳದು ಫಸ್ಟ್ ಸೈಕಲ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಫಸ್ಟ್ ಐಟಮ್ ಅಲ್ಲ, ಅವಳಿಗೆ ಹೊಸದು ಅಂತ ತಂದಿದ್ದು, ಅದಕ್ಕೆ ಪೂಜೆ ಮಾಡ್ತಾಯಿದ್ವಿ. ಆ್ಯಂಡ್ ಅವಳು ಉದ್ದಿನ ಕಡ್ಡಿ ಎಲ್ಲ ಬೆಳಗೋದು ಅದೆಲ್ಲ ಪೂಜೆ ಮಾಡುವಾಗ, ಪ್ರತಿದಿನ ಪೂಜೆ ಮಾಡುವಾಗೂ ಅವಳು ನನ್ನ ಜೊತೆ ಇರ್ತಾಳೆ, ಪೂಜೆ ಮಾಡೋಕ್ಕೆ ಕೂಡ್ತಾಳೆ. ಸೊ ಅವಳಿಗೆ ಪೂಜೆ ಮಾಡೋದು ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಸ್ವಲ್ಪ ಮಕ್ಕಳಿರೋ ಮನೆ ಮೆಸ್ಸಿ ಇರುತ್ತೆ, ಸೊ ಇಗ್ನೋರ್ ಮಾಡಿ ಅಂತ ಹೇಳ್ತಾ ನೋಡಿ, ಅವಳು ಉದ್ದಿನ ಕಡ್ಡಿ ಎಲ್ಲ ಬೆಳಗ್ತಾಳೆ. ಫುಲ್ ಖುಷಿ ಆದಳು. ಆ್ಯಂಡ್ ನಮಸ್ತೆ ಕೂಡ ಮಾಡ್ತಾಳೆ. ಸೊ ಹೀಗೆ ನನಗೂ ಖುಷಿ ಆಯಿತು, ಅವಳಿಗೂ ಖುಷಿ ಆಯಿತು. ಏನಂದರೆ ಇಳಿಯೋದೇ ಇಲ್ಲ ಸೈಕಲ್ ಬಿಟ್ಟು. ಮಕ್ಕಳೇ ಹಾಗಲ್ಲ, ಒಂದು ಯಾವುದಾದ್ರೂ ಹೊಸ ಐಟಮ್ ಸಿಕ್ತು ಅಂದರೆ ಬಿಡೋದೇ ಇಲ್ಲ ಅದನ್ನು. ಒಂದು 2-3 ದಿನ ಅದು ಸ್ವಲ್ಪ ಅದ್ರ ಮೇಲೆ ಏನು ಪ್ರೀತಿಯಾಗಿರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗಬೇಕು, ಅಲ್ಲಿ ತನಕ ಅದನ್ನು ಬಳಸ್ತಾನೆ ಇರ್ತಾರೆ. ಸೊ ನೋಡಿ, ಪೂಜೆ ಮಾಡಿ ನಮಸ್ತೆ ಮಾಡಿ ಹೂ ಇಟ್ಟಿದ್ದನ್ನ ತೊಗೊಂಡು ಅದನ್ನು ಇದು ಮಾಡಬೇಕು. ಅವಳು ಹೂವಿನ ಜೊತೆ ಆಟ ಆಡಬೇಕು, ಅದಕ್ಕೆ ಅದನ್ನು ತೊಗೊತಾ ಇದ್ದಾಳೆ. ಸೊ ಹೀಗೆ ಪೂಜೆ ಎಲ್ಲ ಮಾಡಾಯಿತು. ಆ್ಯಂಡ್ ಅವಳು ಕೂಡ ಓಡಿಸ್ತಾಳೆ ಇವಾಗ. ಸೊ ಅದನ್ನು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.
ಆ್ಯಂಡ್ ಕೆಲವೊಂದು ಫೋಟೋಸ್ ಕೂಡ ತೊಗೊಂಡ್ವಿ ನಾನು ಅವಳು. ಸೊ ಅದು ಮ್ಯೂಸಿಕ್ ಪ್ಲೇ ಆಗ್ತಾ ಇತ್ತಲ್ಲ, ಅದಕ್ಕೆ ಫುಲ್ ಖುಷಿಯಾಗಿದ್ಲು ಅವಳು. ಆ್ಯಂಡ್ ಹೀಗೆ ಅಲ್ಲ, ಹೊಸದಾಗಿ ಏನಾದರೂ ತಂದರೆ ಮಕ್ಕಳು ಎಷ್ಟು ಖುಷಿ ಆಗ್ತಾರೆ, ಮನೇಲಿ ನಮಗೂ ಖುಷಿ ಆಗುತ್ತೆ ಏನೋ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಕನಕದುರ್ಗ ಪರಮೇಶ್ವರಿ ಅಮ್ಮನವ್ರದ್ದು ಜಾತ್ರೆ ಇರೋದ್ರಿಂದ ಬೆಳಗ್ಗೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹೋಳ್ಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನೋಡಿ ಹಿಟ್ಟು ಕಲಸಿಟ್ಟಿದ್ದೀನಿ. ಬೆಳಗ್ಗೆ ಮಾಡ್ಕೋಬೋದು, ಬಟ್ ಲೇಟ್ ಆಗಿಬಿಡುತ್ತೆ. ವಿಕ್ಕಿಯವ್ರದ್ದು ಆಫೀಸ್ ಇರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣವೇ ನನಗೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆನೇ ಪ್ರಸಾದ ಎಲ್ಲ ನೈವೇದ್ಯ ಮಾಡ್ಬೋದು ಅಂತ ಹೇಳಿಬಿಟ್ಟು ನೈವೇದ್ಯಕ್ಕೆ ಬೇಗ ಬೇಗ ಮಾಡ್ಕೋಬೋದು. ಯಾಕಂದರೆ ಅವ್ರು ಮಧ್ಯಾಹ್ನ ಊಟಕ್ಕೆ ಬಂದುಬಿಡ್ತಾರೆ, ಬೆಳಗ್ಗೆ 9:30 ಅಂದರೆ ಹೋಗಿಬಿಡ್ತಾರಲ್ಲ ಅದಕ್ಕೆ. ಆ್ಯಂಡ್ ವಿಕ್ಕಿಯವರು ರಾತ್ರಿ 10:30 ಮೇಲೆ ಹೋಗಿದ್ದರು ದೇವಸ್ಥಾನಕ್ಕೆ. ಅಲ್ಲಿ ಕ್ಲಿಪ್ಪಿಂಗ್ಸ್ನ ತೊಗೊಂಬಂದಿದ್ರು. ಸೊ ಸಿಡಿಬಂಡೆ ಜಾತ್ರೆನ ಮಾಡ್ತಾರೆ, ಸಿಡಿಬಂಡೆ ರಥೋತ್ಸವ ತುಂಬ ಚೆನ್ನಾಗಿರುತ್ತೆ ಅಂತಾರೆ. ಲಾಸ್ಟ್ ಇಯರ್ ಹೋಗಿದ್ದರು, ನಾವು ಜಸ್ಟ್ ಟ್ರಾನ್ಸ್ಫರ್ ಆಗಿ ಬಂದಿದ್ದರು. ವಿಕ್ಕಿಯವ್ರು ಹೋಗಿದ್ದರು, ನಾನು ಇರಲಿಲ್ಲ, ನಾನು ಬಾಣಂತನದಲ್ಲಿದ್ನಲ್ಲ, ಹಾಗಾಗಿ ಹರಿಹರದಲ್ಲಿದ್ದೆ. ಸೊ ಈ ವರ್ಷ ಹೋಗಬೇಕು, ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಅದನ್ನು ನೋಡಬೇಕು, ಸಂಜೆ ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ಬೆಳಗಿನ ಜಾವ ಏನೋ ಮಾಡ್ತಾರೆ ಅನಿಸುತ್ತೆ ಸಿಡಿಬಂಡಿ ರಥೋತ್ಸವ. ಸೊ ಹೋಗಿದ್ದರು, ಅಲ್ಲಿ ಕ್ಲಿಪ್ಪಿಂಗ್ಸ್ನ ತೊಗೊಂಬಂದಿರೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾಳಿನ ವೀಡಿಯೋ, ಓಕೆನಾ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.